ಇದನ್ನು ಮಾಡಿದರೆ ಆಗ ನಮಗೆ ಪುಣ್ಯ ಸಂಪಾದನೆಯೂ ಆಗುತ್ತೆ, ಅದರಿಂದ ಒಳ್ಳೆ ಕೀರ್ತಿಯೂ ಬರುತ್ತೆ. ಇಡೀ ಪ್ರಪಂಚದಲ್ಲಿ ಯಾರು ಬೇಕಾದರೂ ಆಗಲಿ, ಅವನ ಜೀವನದಲ್ಲಿ ಅವನ ಉದ್ಧಾರ ಆಗಬೇಕು ಅಂತಂದರೆ ವಿದ್ಯೆ ಅನ್ನೋದು ಬೇಕು. ಬರೀ ಈ ಒಂದು ಧರ್ಮದ ಅನುಯಾಯಿಗಳು ಮಾತ್ರ ಅಲ್ಲ, ಇಡೀ ಜಗತ್ತೂ ಸಹ ಶಂಕರರನ್ನು ಯಾವಾಗಲೂ ಸ್ಮರಣೆ ಮಾಡಲೇಬೇಕು. ಅಂತಹ ಒಂದು ಮಾರ್ಗವನ್ನು ಶಂಕರರು ಉಪದೇಶ ಮಾಡಿದ್ದಾರೆ. ಹಾಗೆ ಬಲ ಅಂತಂದರೆ ಏನು? ಸಾಮಾನ್ಯವಾಗಿ ಬಲಂ ಅಂತ ಹೇಳಿದ ತಕ್ಷಣ ಶರೀರ ಬಲವೇ ನಮ್ಮ ಜ್ಞಾಪಕಕ್ಕೆ ಬರುತ್ತೆ. ಆದರೆ ಭಗವಂತ ನಮ್ಮ ಎಲ್ಲ ಕೆಲಸಗಳನ್ನು ನಾವು ಮಾಡಿಕೊಳ್ಳುವುದಕ್ಕಾಗಿ 3 ಕರಣಗಳನ್ನು ಕೊಟ್ಟಿದ್ದಾನೆ. ಅದನ್ನೇ ತ್ರಿಕರಣಗಳು ಅಂತ ನಾವು ಹೇಳ್ತೀವಿ. ತ್ರಿಕರಣ ಶುದ್ಧಿ ಅಂತೆಲ್ಲ ಹೇಳ್ತೀವಿ ನಾವು. ಯಾವುದಾ 3 ಕರಣಗಳು ಅಂದರೆ, ಒಂದು ಶರೀರ, ಇನ್ನೊಂದು ವಾಕು, ಇನ್ನೊಂದು ಮನಸ್ಸು. ಈಗ 3 ಅವಯವಗಳನ್ನು 3 ಕರಣಗಳನ್ನು ಭಗವಂತ ಕೊಟ್ಟಿದ್ದಾನೆ. ಈ 3 ಕರಣಗಳಿಗೂ ಬಲ ಇರಬೇಕು. ಅಂದರೆ ಶಾರೀರಿಕವಂತಹ ಒಂದು ಬಲವೂ ಇರಬೇಕು, ನಮ್ಮ ಮಾತಿನಲ್ಲೂ ಒಂದು ಬಲ ಇರಬೇಕು, ಹಾಗೆ ನಮ್ಮ ಮನಸ್ಸಿನಲ್ಲೂ ಒಂದು ಬಲ, ಮನೋಬಲ ಅಂತ ಅದನ್ನೇ ಹೇಳುವುದು ನಾವು. ಮನಸ್ಸಿನಲ್ಲೂ ಒಂದು ಬಲ ಅನ್ನೋದು ಇರಬೇಕು. ಹಾಗಾಗಿ ಈ 3 ಕರಣಗಳು ಸಹ ಬಲಶಾಲಿಗಳಾಗಿರಬೇಕು. ಆವಾಗ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನಷ್ಟು ಜನರಿಗೆ ನಾವು ಮಾರ್ಗದರ್ಶನ ಮಾಡಿ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಮೊದಲನೇ ಈ 5 ಪದಾರ್ಥಗಳಲ್ಲಿ ಮೊದಲಿಗೆ ಹೇಳಿದಂತಹ 3 ವಿದ್ಯಾ, ವಿತ್ತಂ, ಬಲಂ. ಆಮೇಲೆ ಇನ್ನು 2 ಪದಾರ್ಥಗಳನ್ನು ಹೇಳಿದ್ದಾರೆ. ಏನು ಅಂತ ಇಲ್ಲೀಗ ಈ ಮೊದಲನೇ 3 ವಸ್ತುಗಳು, 3 ಪದಾರ್ಥಗಳು ಏನಿದೆಯೋ ಇದರ ಒಂದು ಅವಶ್ಯಕತೆ ಲೌಕಿಕವಾದಂತಹ ಜೀವನದಲ್ಲಿ ನಮಗೆ ಅತ್ಯಂತ ಅವಶ್ಯಕವಾಗಿದ್ದೇ ಇದೆ. ಹಾಗೆ ಆಮೇಲೆ ಹೇಳಿದ್ದು ಅಂತಂದರೆ ಯಶಃ. 4ನೇದಾಗ ಅವರು ಹೇಳಿದ್ದು ಯಶಃ. ಯಶಸ್ಸು ಅಂತಂದರೆ ಕೀರ್ತಿ, ಒಳ್ಳೆಯ ಕೀರ್ತಿ. ಆ ಒಳ್ಳೆಯ ಕೀರ್ತಿ ಅನ್ನೋದು ನಮಗೆ ಯಾವಾಗ ಬರುತ್ತೆ ಅಂತಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಬರುತ್ತೆ. ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿದಾಗ ಅದರಿಂದ ನಮಗೆ ಒಳ್ಳೆಯ ಕೀರ್ತಿ ಅನ್ನೋದು ಉಂಟಾಗುತ್ತೆ. ಹಾಗಾಗಿ ಅಂತಹ ಒಳ್ಳೆಯ ಕೀರ್ತಿಯನ್ನು ಸಂಪಾದನೆ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆಯ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಏನರ್ಥ? ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಒಳ್ಳೆಯ ಕೆಲಸ ಮಾಡಿದರೆ ಕೀರ್ತಿ ಅನ್ನೋದು ತಾನಾಗಿಯೇ ಬರುತ್ತೆ. ಹಾಗೆ ಕೊನೆಗೆ ಅವರು ಹೇಳಿದಂಥದ್ದು ಪುಣ್ಯ ಅಂತ. ಪುಣ್ಯವು 5ನೇದಾಗಿ ಪುಣ್ಯವನ್ನು ಮನುಷ್ಯನು ಸಂಪಾದನೆ ಮಾಡಬೇಕು. ಪುಣ್ಯ ಸಂಪಾದನೆ ಮಾಡಬೇಕು ಅಂತಂದರೆ ಈಗ ಹೇಳಿದಂತೆ ಭಗವಂತನ ಆರಾಧನೆಯನ್ನು ಮಾಡಬೇಕು, ಹಾಗೆ ವಿಶೇಷವಾಗಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು. ಇದನ್ನು ಮಾಡಿದರೆ ಆಗ ನಮಗೆ ಪುಣ್ಯ ಸಂಪಾದನೆಯೂ ಆಗುತ್ತೆ, ಅದರಿಂದ ಒಳ್ಳೆಯ ಕೀರ್ತಿಯೂ ಬರುತ್ತೆ. ಆದರೆ ಇದನ್ನು ಮಾಡಬೇಕು ಅಂತಂದರೆ ಮೊದಲು ಬಲ ಅನ್ನೋದು ಬೇಕು, ಮನೋಬಲ, ನಮ್ಮ ಮಾತಿನ ಒಂದು ಬಲ, ಶರೀರದ ಒಂದು ಬಲ, ಇದಿಷ್ಟು ಬೇಕು. ಹಾಗಾಗಿ ಆ ಬಲ ಅನ್ನೋದು ಬೇಕು. ಮತ್ತು ಈ ಕೆಲಸಗಳನ್ನು ಮಾಡಬೇಕು ಅಂತಂದರೆ ವಿತ್ತ, ಹಣ, ಅದು ಬೇಕು, ಧನ ಅನ್ನೋದು ಬೇಕು. ಹಾಗಾಗಿ ಧನ ಸಂಪಾದನೆಯನ್ನು, ಇಂತಹ ಕೆಲಸಗಳಿಗೋಸ್ಕರ ಧನ ಸಂಪಾದನೆಯನ್ನು ಮಾಡು ಅಂತ ಹೇಳಿದರು. ಹಾಗೆ ಸರಿಯಾದಂತಹ ಮಾರ್ಗದಲ್ಲಿ ಧನ ಸಂಪಾದನೆಯನ್ನು ಮಾಡಬೇಕು, ಅದನ್ನು ಸರಿಯಾಗಿ ವಿನಿಯೋಗನೂ ಮಾಡಬೇಕು ಅಂತಂದರೆ ವಿದ್ಯೆ ಅನ್ನೋದು ಬೇಕು. ಆ ವಿದ್ಯೆ ಅನ್ನೋದು ಇದ್ದರೆ, ನಮ್ಮ ಹತ್ರ ಜ್ಞಾನ ಇದ್ದರೆ, ಆವಾಗ ಒಂದು ವಸ್ತುವನ್ನು ನಾವು ಸಂಪಾದನೆ ಮಾಡಿದಂತಹ ಧನವನ್ನು ಸನ್ಮಾರ್ಗದಲ್ಲಿ ವಿನಿಯೋಗ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅಲ್ಲಿ ಶಂಕರರು ಹೇಳಿದ್ದು ಕಿಂ ಸಂಪಾದ್ಯಂ ಮನುಜೈಹಿ, ಮನುಷ್ಯರು ಯಾವುದನ್ನು ಸಂಪಾದನೆ ಮಾಡುವುದರಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ವಿದ್ಯಾ, ವಿತ್ತಂ, ಬಲಂ, ಯಶಃ, ಪುಣ್ಯಂ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಅವರು ಮಾಡಿದಂತಹ ಉಪದೇಶ. ಈಗ ಈ ಉಪದೇಶವನ್ನು ನಾವು ಪರಿಶೀಲನೆ ಮಾಡಿದರೆ ಇದು ಕೇವಲ ಇವತ್ತಿನ ದಿವಸ ಇಲ್ಲಿ ಇವತ್ತಿನ ದಿವಸ ಇಲ್ಲಿದ್ದೀರೋ ಅಥವಾ ಈ ರಾಜ್ಯದಲ್ಲಿ ಯಾರಿದ್ದಾರೋ, ಈ ದೇಶದಲ್ಲಿ ಯಾರಿದ್ದಾರೋ ಇವರಿಗೆ ಮಾತ್ರವೇ ಈ ಉಪದೇಶ ಬೇಕು ಅಂತಿಲ್ಲ. ಇಡೀ ಪ್ರಪಂಚದಲ್ಲಿ ಯಾರು ಬೇಕಾದರೂ ಆಗಲಿ, ಅವನ ಜೀವನದಲ್ಲಿ ಅವನ ಉದ್ಧಾರ ಆಗಬೇಕು ಅಂತಂದರೆ ವಿದ್ಯೆ ಅನ್ನೋದು ಬೇಕು, ಹಾಗೆ ಈ ಧನ ಅನ್ನೋದು ಬೇಕು, ಬಲ ಅನ್ನೋದು ಬೇಕು, ಯಶಃ, ಒಳ್ಳೆಯ ಹೆಸರು ಬರಬೇಕು, ಒಳ್ಳೆಯ ಹೆಸರು ಬರುವಂತಹ ಕೆಲಸಗಳನ್ನು ಮಾಡಬೇಕು. ಅದೇ ರೀತಿಯಾಗಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಇದು ಎಲ್ಲರಿಗೂ ಬೇಕಾಗಿರತಕ್ಕಂತಹ ಉಪದೇಶ. ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಧರ್ಮವನ್ನು ಉದ್ಧಾರಣೆ ಮಾಡಿದ್ದರಿಂದ ಈ ಧರ್ಮವನ್ನು ಅನುಸರಿಸ್ತಕ್ಕಂತಹ ಎಲ್ಲರೂ ಶಂಕರರನ್ನು ನಿರಂತರ ಸ್ಮರಣೆ ಮಾಡ್ತಾನೇ ಇರಬೇಕು. ಮಾತ್ರವಲ್ಲ, ಅವರು ಇಡೀ ಜಗತ್ತಿನ ಉದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಇಂತಹ ಉಪದೇಶಗಳನ್ನು ಮಾಡಿದ್ದಾರೆ ಅನ್ನುವುದನ್ನು ನೋಡಿದಾಗ ಬರೀ ಈ ಒಂದು ಧರ್ಮದ ಅನುಯಾಯಿಗಳು ಮಾತ್ರ ಅಲ್ಲ, ಇಡೀ ಜಗತ್ತೂ ಸಹ ಶಂಕರರನ್ನು ಯಾವಾಗಲೂ ಸ್ಮರಣೆ ಮಾಡಲೇಬೇಕು. ಅಂತಹ ಒಂದು ಮಾರ್ಗವನ್ನು ಶಂಕರರು ಉಪದೇಶ ಮಾಡಿದ್ದಾರೆ. ಹಾಗಾಗಿಯೇ ಅವರನ್ನು ನಾವು ಜಗದ್ಗುರುಗಳು ಅಂತ ಹೇಳ್ತೀವಿ. ಜಗದ್ಗುರುಗಳು ಅಂತಂದರೆ ಏನು? ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಉದ್ಧಾರಕ್ಕಾಗಿಯೂ ಬೇಕಾಗಿರತಕ್ಕಂತಹ ಉಪದೇಶಗಳನ್ನು ಮಾಡಿದವರು ಅಂತ ಅರ್ಥ. ಈ ಒಂದು ಇಂತಹ ಒಂದು ಉಪದೇಶ ಬೇರೆ, ಈಗ ಎಲ್ಲವುದನ್ನು ಬಿಡಿ,
ಕೇವಲ ಅವರು ಮಾಡಿದಂತಹ ಈ ಉಪದೇಶವನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಆಚರಣೆ ಮಾಡಿದರೆ ಸಾಕು, ಇನ್ನು ಜೀವನದಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ. ಇಲ್ಲಿ ಏನು 5 ಪದಾರ್ಥಗಳನ್ನು ಅವರು ಹೇಳಿದ್ದಾರೋ, ಈ 5 ಪದಾರ್ಥಗಳನ್ನು ಸಂಪಾದನೆ ಮಾಡುವುದರಲ್ಲಿ ಮನುಷ್ಯನು ಪ್ರಯತ್ನಶೀಲನಾದರೆ ಇನ್ನು ಎಲ್ಲವುದನ್ನು ಮಾಡಿದ ಹಾಗಾಗುತ್ತೆ. ಈ ರೀತಿಯಂತಹ ಉಪದೇಶಗಳು ಒಂದೆರಡಲ್ಲ, ಬೇಕಾದಷ್ಟು ಆ ಭಗವತ್ಪಾದರು ಬೇಕಾದಷ್ಟು ಉಪದೇಶಗಳನ್ನು ಆ ಗ್ರಂಥಗಳಲ್ಲಿ ಅವರು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಆ ಲೋಕಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ಒಂದು ಅನುಗ್ರಹ ಅದು ಸದಾಕಾಲ ಸ್ಮರಣೀಯವಾಗಿರ್ತಕ್ಕಂಥದ್ದು. ಈಗ ನಾವು ಹೇಳಿದಂತೆ ಅವರ ಜಯಂತಿ ಉತ್ಸವವನ್ನು ಎಲ್ಲರೂ ಸಹ ಚೆನ್ನಾಗಿ ಆಚರಣೆ ಮಾಡಬೇಕು. ಪ್ರತಿಯೊಬ್ಬರೂ ಸಹ ತಮ್ಮ ಮನೆಗಳಲ್ಲಿ ಅವರ ಒಂದು ಚಿತ್ರವನ್ನು ಇಟ್ಟುಕೊಂಡು, ಚಿತ್ರವನ್ನು ಮೂರ್ತಿಯನ್ನು ಯಾವುದನ್ನಾದರೂ ಒಂದನ್ನು ಇಟ್ಟುಕೊಂಡು ಅವರು ತೋರಿಸಿದಂತಹ ಮಾರ್ಗದಲ್ಲಿ ಮುಂದೆ ಹೋದಾಗ ನಮಗೆಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ. ಹಾಗಾಗಿ ಅಂತಹ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಭಾರತ ದೇಶದ 4 ದಿಕ್ಕುಗಳಲ್ಲೂ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು ಅನ್ನುವಂತಹ ವಿಷಯ ಎಲ್ಲರಿಗೂ ವಿದಿತವೇ ಆಗಿರತಕ್ಕಂತಹ ಒಂದು ವಿಷಯ. ಅಂತಹ ಆಮ್ನಾಯ ಪೀಠಗಳಲ್ಲಿ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅನ್ನುವುದು ಒಂದು ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯಿಂದ ಶೋಭಿಸ್ತಾ ಇರತಕ್ಕಂತಹ ಪೀಠವಾಗಿದೆ. ಈ ಪೀಠದ ಅವಿಚ್ಛಿನ್ನವಾದ ಗುರು ಪರಂಪರೆಯಲ್ಲಿ ಪ್ರತಿಯೊಬ್ಬ ಆಚಾರ್ಯರು, ಪ್ರತಿಯೊಬ್ಬ ಜಗದ್ಗುರುಗಳೂ ಸಹ ಒಂದು ವಿಶೇಷವಾದಂತಹ ಮಾಹಾತ್ಮ್ಯವನ್ನು, ಮಹಿಮೆಯನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ವಿಶೇಷವಾಗಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು, ಅವರು ಈ ಪೀಠದ 12ನೇ ಅಧಿಪತಿಗಳಾಗಿ ಇದ್ದು ನಮ್ಮ ಒಂದು ಈ ಧರ್ಮವನ್ನು ಉದ್ಧಾರ ಮಾಡಿ, ಶಂಕರ ಭಗವತ್ಪಾದಾಚಾರ್ಯರು ಯಾವ ರೀತಿಯಾಗಿ ಆ ಧರ್ಮವನ್ನು ಪ್ರಚಾರ ಮಾಡಿ ಉದ್ಧಾರವನ್ನು ಮಾಡಿದ್ದಾರೋ ಅದೇ ರೀತಿಯಂತಹ ಒಂದು ವಿಶೇಷವಾದ ಸಾಮರ್ಥ್ಯದಿಂದ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಧರ್ಮ ಸಂಸ್ಥಾಪನೆಯನ್ನು ವಿಶೇಷವಾಗಿ ಮಾಡಿದ್ದಾರೆ. ಹೀಗೆ ಈ ಅವಿಚ್ಛಿನ್ನವಾದ ಗುರು ಪರಂಪರೆಯಲ್ಲಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ತಮ್ಮ 50 ವರ್ಷಗಳಿಂದ, ಅಂದರೆ 50 ವರ್ಷಗಳ ಹಿಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಇಲ್ಲಿಯ ತನಕ ಅವಿಚ್ಛಿನ್ನವಾಗಿ ತಮ್ಮ ತಪೋನುಷ್ಠಾನವನ್ನು, ಅಖಂಡವಾದಂತಹ ತಪೋನುಷ್ಠಾನವನ್ನು ಮಾಡ್ತಾ ಎಲ್ಲ ಭಕ್ತಜನರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಎಲ್ಲರಿಗೂ ಸಹ ಸದಾಕಾಲ ವಂದನೀಯರಾಗಿದ್ದಾರೆ. ಅವರ ಒಂದು ಶಿಷ್ಯ ಕೋಟಿಗೆ ನಾವೆಲ್ಲರೂ ಸಹ ಸೇರಿದ್ದೇವೆ ಅಂತಂದರೆ, ಅಂದರೆ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಕೋಟ್ಯಂತರ ಜನ ಇದ್ದರೂ ಸಹ, 100 ಕೋಟಿ ಜನ ಇದ್ದರೂ ಸಹ ಗುರುಗಳ ಒಂದು ಶಿಷ್ಯ ಕೋಟಿಗೆ ಸೇರಿದವರು ನಾವಾಗಿದ್ದೇವೆ. ಆ ಕೋಟಿ ಸಂಖ್ಯೆಯಲ್ಲಿ ನಾವಿದ್ದೇವೆ ಅಂತಂದರೆ ಆ ಶಿಷ್ಯ ಕೋಟಿಯಲ್ಲಿ ನಾವು ಒಬ್ಬರಾಗಿದ್ದೇವೆ ಅನ್ನೋದು ನಮ್ಮೆಲ್ಲರ ಅನೇಕ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಒಂದು ಪುಣ್ಯದ ಫಲ. ಆದ್ದರಿಂದ ಈ ಒಂದು ಜೀವನದಲ್ಲಿ ಗುರುಗಳ ಉಪದೇಶದಂತೆ, ಅವರು ತೋರಿಸಿದಂತಹ ಒಂದು ಮಾರ್ಗದಂತೆ ಈ ಒಂದು ಜೀವನವನ್ನು ನಡೆಸಿ ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ.